ಹಾಯ್ ಹಲೋ ಗಾಯ್ಸ್, ನಮ್ಮ ಇವತ್ತಿನ ಮಿನಿ ಬ್ಲಾಗ್ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಅಡಿಕೆ ಮರ ಬಿದ್ದದ್ದು. ಇಲ್ಲಿ ನಮ್ಮಲ್ಲಿ ಅಡಿಕೆ ಗಿಡ ಮುರಿದು ಬಿದ್ದಿದೆ. ನಿನ್ನೆ ಮಳೆಗೆ, ಜೋರು ಮಳೆ ಗಾಳಿ ಎಲ್ಲ ಬಂದು ನಮ್ಮ ಒಂದು ಅಡಿಕೆ ಗಿಡ ಬಿದ್ದಿದೆ. ನಿಮಗೆ ತೋರಿಸ್ತೇನೆ ನೋಡಿ ಗಾಯ್ಸ್. ನಮ್ಮ ಅಡಿಕೆ ಗಿಡ ನಮ್ಮ ಮನೆ ಮುಂದೆ ಎಲ್ಲಿಯಾದ್ರೂ ಅದರಲ್ಲಿ ನಾವೊಂದು ಹಗ್ಗ ಕಟ್ಟಿದ್ವಿ, ಅದು ಬೀಳ್ತದೆ ಅಂತ ಗೊತ್ತಿತ್ತು. ಹಗ್ಗ ಕಟ್ಟಿಲ್ಲದಿದ್ರೆ ನಮ್ಮ ಮನೆಗೆ ಬೀಳ್ತಿತ್ತು ನೇರವಾಗಿ. ನೋಡಿ ಗಾಯ್ಸ್, ಮನೆ ಮುಂದಿರುವ ಅಡಿಕೆ ಗಿಡ ಬಿದ್ದಿದೆ ನೋಡಿ. ಆದ್ರೂ ಹೂವಿನ ಗಿಡದ ಮೇಲೆ ಬಿದ್ದಿದೆ ನೋಡಿ. ನೋಡಿ ಗಾಯ್ಸ್, ನಮ್ಮ ಫಿಶ್ ಟ್ಯಾಂಕಿ ಮೇಲೆ ಬಿದ್ದು ಅದರಾಗೆ ಕಂಬವನ್ನೆಲ್ಲ ಮುರಿದಾಗಿದೆ ನೋಡಿ ಗೈಸ್. ಇಲ್ಲಿ ಒಂದು ಕಂಬ ಇತ್ತು, ಅದರ ಮೇಲೆ ಒಂದು ನೆಟ್ ಎಲ್ಲ ಕಟ್ಟಿತ್ತು, ಅದೆಲ್ಲ ಮುರಿದೋಗಿದೆ. ಈಗ ಜೋರು ಮಳೆ, ಫುಲ್ ಮಳೆ ಬಂದು ಗಾಳಿ ಎಲ್ಲ ಬಂದು ನೋಡಿ ಗೈಸ್, ಅದರಲ್ಲಿ ತುಂಬಾ ಅಡಿಕೆ ಎಲ್ಲ ಇತ್ತು, ಅದನ್ನೆಲ್ಲ ಕಡ್ದಾಕಿದ್ದಾರೆ. ಈಗ ಅಪ್ಪ ಇಲ್ಲಿ ಒಳ್ಳೆ ಮಳೆ ಬರ್ತುಂಟು. ಈ ಮಳೆಗೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನೋಡ್ಬೋದು ನಿಮಗೆ, ಒಳ್ಳೆ ಮಳೆ ಇದ್ರೆ ಎಷ್ಟೋ ಕಮ್ಮಿ ಹೋಗ್ಬೋದು. ಇನ್ನು ಡಿಪ್ರೆಷನ್ ಅಡಿಕೆ ಗಿಡ ತುಂಬಾ ಹೋಗ್ಬೋದು. ಇನ್ನು ನೋಡ್ಬೋದು ತೋಟ, ನಮ್ಮದು ಅಡಿಕೆ ತೋಟ ನೋಡಿ ಗೈಸ್. ಮನೆ ಮುಂದೆ ಇರುವುದೇ ಬಿದ್ದದ್ದು. ಮುಂಚೆ ಇದು ಹೋಗಿತ್ತು, ನೋಡ್ಬೋದು ನಿಮಗೆ, ಫುಲ್ ಹೋಗಿತ್ತು ಇದು ನೋಡಿ. ಈಗ ನಿನ್ನೆ ಮಳೆಗೆ ಮುರಿದು ಬಿತ್ತು ಇದು, ನೋಡ್ಬೋದು ನೋಡಿ ಗೈಸ್. ನೋಡಿ ಗೈಸ್, ನಾವೀಗ ಹೋಗ್ತಿದ್ದೇವೆ ನಮ್ಮ ಇನ್ನೊಂದು ತೋಟಕ್ಕೆ. ತೋರಿಸ್ತೇನೆ ಹೋಗಿ ಅಲ್ಲಿ ಏನೆಲ್ಲ ಆಗಿದೆ ಅಂತ ಹೇಳಿ ನೋಡುವ. ಹೋಗಿ ಬನ್ನಿ ಗೈಸ್. ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಹತ್ರ ಕೇಳ್ಕೊಳ್ಳೋದೊಂದೇ, ನನ್ನ ಈ ವ್ಲಾಗಿಗೆ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ತಿದ್ದೇನೆ. ಈಗ ಹಾಗೆ ಗಾಯ್ಸ್, ನಾವೀಗ ಹೋಗ್ತಿದ್ದೇವೆ ತೋಟಕ್ಕೆ. ಬನ್ನಿ ತೋರಿಸ್ತೇನೆ. ಬರೀ ಇಂಥದೆಯಾ ನೋಡಿ ಗಾಯ್ಸ್, ತೋರಿಸ್ತೇನೆ. ನಮ್ಮ ಬಾವಿ ಎಲ್ಲ ಇಲ್ಲಿ ಉಂಟು ನೋಡಿ ಗಾಯ್ಸ್. ಫುಲ್ ನೀರೆಲ್ಲ ತುಂಬಿದೆ ತೋಟದಲ್ಲಿ, ನೋಡ್ಬೋದು. ಸರಿ, ಅಡಿಕೆ ಗಿಡದ ಒಳಗೆ ಎಲ್ಲ ನೀರು ತುಂಬಿದೆ ನೋಡಿ. ಬನ್ನಿ ಗೈಸ್, ನೋಡಿ ಇದು ಹಲಸಿನ ಹಣ್ಣು ಎಲ್ಲ ಹೋಗಿದೆ ಹಾಳಾಗಿ. ನೋಡ್ಬೋದು ಇಲ್ಲಿ ನೀರೆಲ್ಲ ತುಂಬಿದೆ ಇಲ್ಲಿ. ಹಾಗೆ ನೋಡಿ ಗೈಸ್, ನಮ್ಮ ಬಾವಿ ನೀರು ಫುಲ್ ಆಗಿದೆ. ಇದು ಈಗ ಇದರಲ್ಲಿರುವ ತೆಂಗಿನಕಾಯಿ ಎಲ್ಲ ತೆಗಿಲಿಕ್ಕೆ ಈಸಿ. ನೋಡ್ಬೋದು ನಿಮಗೆ, ತೆಂಗಿನಕಾಯಿ ಎಲ್ಲ ಅಲ್ಲಿ ಉಂಟು ನೋಡಿ. ಅಲ್ಲಿ ಎಲ್ಲ ಉಂಟು, ತುಂಬಾ ಉಂಟು ತೆಂಗಿನಕಾಯಿ ನೋಡಿ ಗೈಸ್. ಹಾಗೆ ಇದು ನಮ್ಮ ತೋಟದಲ್ಲಿ ಇರುವಂತಹ ಕೆರೆ, ನೋಡ್ಬೋದು ನಿಮಗೆ ಕೆರೆ ಎಲ್ಲ. ಹಾಗೆ ಅಡಿಕೆ ತೋಟಗಳು, ತುಂಬಾ ತೋಟ ಉಂಟು ಇಲ್ಲಿ, ನೋಡ್ಬೋದು. ಅಲ್ಲಿ ನೀರೆಲ್ಲ ಹೋಗುದು. ಮುಂಚೆ ಆದ್ರೆ ಇಂತಹ ಕಣಿಗಳಲ್ಲಿ ಮೀನೆಲ್ಲ ಬರ್ತಿತ್ತು, ಅದನ್ನು ಹಿಡಿತಿದ್ವಿ ನಾವೆಲ್ಲ. ಈಗ ಆ ಮೀನುಗಳೆಲ್ಲ ಇಲ್ಲ ನೋಡಿ. ನೀರು ಬರ್ತಾ ಉಂಟು, ಆದ್ರೆ ಮೀನಿಲ್ಲ. ಮುಂಚೆಲ್ಲ ಮೀನು ಬರ್ತಿತ್ತು ಇದ್ರಲ್ಲಿ, ನೋಡ್ಬೋದು ನಿಮಗೆ ನೋಡಿ ಗೈಸ್. ಫುಲ್
ನೀರು, ತೋಟದಲ್ಲಿ ಎಲ್ಲ ನೀರು. ಮುಂಚೆ ಮೀನೆಲ್ಲ ಬರ್ತಿತ್ತು ಇದ್ರಲ್ಲಿ ನೋಡಿ. ಕಣಿಯಲ್ಲಿ ನೀರು. ಹಾಗೆ ತೋರಿಸ್ತೇನೆ, ಇನ್ನೊಂದು ಕಣಿ ಉಂಟು ನಮ್ಮ ತೋಟದಲ್ಲಿ. ಬನ್ನಿ ಗೈಸ್, ನೋಡಿ ಗೈಸ್, ಇಲ್ಲಿ ನಾವು ಮೀನು ಹಿಡಿತಿದ್ವಿ. ಈಗ ಇಲ್ಲಿ ಮೀನಿಲ್ಲ, ಬರುವುದಿಲ್ಲ ಈಗ, ಕಮ್ಮಿ. ನೋಡಿ ಗೈಸ್, ತೋಟದಲ್ಲಿ ಫುಲ್ ನೀರು ತುಂಬಿ ಹೋಗಿದೆ. ನೋಡಿ ಗೈಸ್, ಎಷ್ಟು ನೀರುಂಟು ನೋಡಿ ಗೈಸ್. ಹಾಗೆ ಭಾರಿ ಮಳೆಯ ಕಾರಣದಿಂದ ತೋಟಗಳೆಲ್ಲ ಮುಳುಗಿದೆ ನೋಡಿ ಗೈಸ್. ನಮ್ಮ ತೋಟ ನೋಡಿ, ನೀರಲ್ಲಿ ಎಷ್ಟು ಉಂಟು ನೋಡಿ ಗೈಸ್, ಅಷ್ಟು ನೀರುಂಟು. ತುಂಬಾ ನೀರುಂಟಿದ್ದಿ. ಹಾಗೆ ನೋಡ್ಬೋದು ನಮ್ಮ ಚಿಕ್ಕ ಜಲಪಾತ ನೋಡಿ, ಇಲ್ಲಿ ಜಲಪಾತದಾಗಿ ನೀರು ಬರ್ತಾ ಉಂಟು ನೋಡಿ ಗೈಸ್. ನೋಡಿ, ನೀರೆಲ್ಲ ತುಂಬಿ ಹೋಗಿದೆ. ನೋಡಿ, ಇಲ್ಲಿಂದ ಎಲ್ಲ ನೀರು ಬರ್ತಾ ಉಂಟು ನೋಡಿ. ನೋಡಿ ಗೈಸ್, ಇಲ್ಲಿಂದ ಹೊರತೆ ಬರ್ತಾ ಉಂಟು ಮಣ್ಣಿನ ಅಡಿಯಿಂದ ನೋಡಿ ಗೈಸ್. ಮಣ್ಣಿನ ಒಳಗಿಂದ ನೀರು ಇಲ್ಲಿ ನೋಡ್ಬೋದು. 4-5 ಕಡೆಯಿಂದ ನೀರು ಬರ್ತಾ ಉಂಟು ಇಲ್ಲಿ ಎಲ್ಲ ನೋಡಿ ಗೈಸ್. ಮಣ್ಣಿನ ಕೆಳಗಿಂದ ನೀರು ಬರುದು, ಅದನ್ನು ನಾವು ಹೊರತ್ತೆ ಅಂತ ಹೇಳ್ತೇವೆ. ಹೊರತ್ತೆ ಅಂತ ತುಳುವಲ್ಲಿ. ಹಾಗೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂತ ಕಮೆಂಟ್ ಮಾಡಿ ಗೈಸ್. ನೋಡಿ, ಧಾರಾಕಾರ ಮಳೆಯಿಂದಾಗಿ ಶಾಲಾ ಕಾಲೇಜುಗಳಿಗೆಲ್ಲ ರಜೆ ಸಿಕ್ತು ಉಂಟು. ಈ ಮಳೆಗೆ ರಜೆ ಕೊಡುವುದರಿಂದ ಯಾವುದೇ ಆಪತ್ತುಗಳು ಆಗ್ತಿಲ್ಲ. ಹಾಗೆ ನೋಡ್ಬೋದು ನಿಮಗೆ. ಎಷ್ಟು ಮಳೆಗೆ ಎಷ್ಟು ನೀರುಗಳೆಲ್ಲ ತುಂಬಿ ನೋಡಿ ಗೈಸ್. ನಮ್ಮ ತೋಟದಲ್ಲಿ ಇರುವಂತಹ ಕೃಷಿ, ಅಮ್ಮ ಮಾಡಿದ ಕೃಷಿ, ಕುಂಬುಡ ಅಂತ ಹೇಳ್ತಾರೆ, ಅದೆಲ್ಲ ಉಂಟು ನೋಡಿ ಗೈಸ್. ತೋಟದಲ್ಲಿ ಮಾಡಿದ್ವಿ ತರಕಾರಿ ಕೃಷಿ. ಹಾಗೆ ನೋಡಿ ಗೈಸ್, ನೋಡಿ ಗೈಸ್, ಮಳೆ ಬರ್ತಾ ಉಂಟು ಈಗ. ಹಾಗೆ ಎಂತ ನನ್ನ ಈ ಬ್ಲಾಗ್ ಅನ್ನು ಇಲ್ಲಿಗೆ ಮುಗಿಸಿದ್ದೇನೆ. ನಿಮ್ಮೊಂದಿಗೆ ಮಾತಾಡ್ಲಿಕ್ಕೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬರ್ತೇನೆ ಅಂತ. ಬಾಯ್ ಗೈಸ್, ಬಾಯ್ ಬಾಯ್.